ಶ್ರೀಗಂಧದ ಗುಡಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಈ ಕಡೆ ನಟರಾಜ ಎಲ್ಲ ವಿಷಯ ಗೊತ್ತಾಗುತ್ತೆ. ಆನಂತರ ಅವನು ಬಂದುಬಿಟ್ಟು ಏನು ಅವನ ಜೊತೆಗೆ ಕಳಿಸಿದ್ದೀರಾ, ಈಗ ನೋಡಿ ಹರಿಗೆ ಏನಾದರೂ ಆದರೆ ಅವರಪ್ಪನ ಮಾತ್ರ ತಲೆ ಬುಡ ಏನು ಇಲ್ಲದ ಹಾಗೆ ಅವನನ್ನು ಕತ್ತರಿಸಿ ರೋಡ್ರಲ್ಲಿ ಅವನನ್ನು ಓಡಾಡಿಸಿ ಹೊಡೆದಾಕ್ಬಿಡ್ತೀನಿ, ಅವನು ಎಂಥ ಮಂತ್ರಿ ಆಗಿದ್ದರೂ ಕೂಡ ಅವನನ್ನು ಚಪ್ಪಲಿ ಹಾರ ಹಾಕ್ಬಿಡ್ತೀನಿ ಅಂತ ನಟರಾಜ ಸಿಟ್ಟಿನಿಂದ ಹೇಳ್ತಿರ್ತಾನೆ. ಈ ಕಡೆ ಹರಿಯವ್ರ ತಮ್ಮ ಅಳ್ತಿರ್ತಾನೆ, ಅಣ್ಣನಿಗೆ ಏನಾಯಿತು ಅಂತ. ಈ ಕಡೆ ಅವರೆಲ್ಲರೂ ಸೇರಿಬಿಟ್ಟು ಬೈಕ್ ತೊಗೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಅವನನ್ನು ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಡೆ ಚಂದನ ಅವರಪ್ಪ ಮನೆಯಲ್ಲಿ ದೊಡ್ಡ ಡ್ರಾಮನ ಶುರು ಮಾಡಿರ್ತಾರೆ. ಈ ಕಡೆ ಅವನು ಬಂಗಾರ, ಒಡವೆ, ದುಡ್ಡು ಎಲ್ಲವನ್ನು ತೊಗೊಂಡು ಹೋಗಿದ್ದಾನೆ. ಇನ್ನು ನನ್ನ ಜೀವವನ್ನು ತೊಗೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ನಾಟಕ ಮಾಡ್ತಾ ಎದೆ ಹಿಡ್ಕೊಂಡು ಕೆಳಗೆ ಬಿದ್ದುಬಿಡ್ತಾನೆ. ಇದನ್ನು ನೋಡಿದ ಚಂದನ ತುಂಬ ಅಳಕ್ಕೆ ಶುರು ಮಾಡಿಬಿಡ್ತಾಳೆ. ಏನಮ್ಮ ಅವರು ಒಳ್ಳೆಯವರಲ್ಲ, ಅವನನ್ನು ಬಿಟ್ಟುಬಿಡು, ನಿನಗೆ ಬೇರೆ ಮದುವೆ ಮಾಡ್ತೀನಿ, ಮದುವೆ ಬೇಡ ಅಂದರೆ ನೀನು ಚೆನ್ನಾಗಿ ಇನ್ನೂ ಕಾಲೇಜಿಗೆ ಹೋಗು, ಚೆನ್ನಾಗಿ ಕಲಿ, ಆದರೆ ಆ ಮನೆಗೆ ಮಾತ್ರ ಹೋಗಬೇಡ, ಹರಿನ ನಂಬೇಡ, ಚಂದು ಅವನು ಒಳ್ಳೆಯವನಲ್ಲ ಅಂತ ಚಂದನ ಅವರಪ್ಪ ಚಂದನಾಗೆ ಎಲ್ಲ ತಿದ್ದಿ ಹೇಳ್ತಿರ್ತಾನೆ. ಈ ಕಡೆ ಅವರ ಅಮ್ಮ ಕೂಡ ಹೌದು ಚಂದು ಅವನು ಒಳ್ಳೆಯವನಲ್ಲ, ನೀನು ಇಲ್ಲೇ ಇದ್ಬಿಡು ಅಂತ ಅವಳು ಕೂಡ ಚಂದನಾಗಿ ಹೇಳ್ತಿರ್ತಾಳೆ. ಈ ಕಡೆ ಗ್ಯಾರೇಜ್ ಅವ್ನ ಲವರ್ ಕೂಡ ಅವನಿಗೆ ಪದೇ ಪದೇ ಫೋನ್ ಮಾಡ್ತಿರ್ತಾಳೆ, ಇವಳಿಗೆ ಪದೇ ಪದೇ ಫೋನ್ ಮಾಡ್ತಿದ್ದಾಳೆ ಅಂತ ಅವನು ಕಾಲ್ ಕಟ್ ಮಾಡ್ತಿರ್ತಾನೆ. ಹಾಗೆ ಅವರೆಲ್ಲರೂ ಸೇರಿಬಿಟ್ಟು ಬೈಕ್ ತೊಗೊಂಡು ಹರಿನ ಹುಡ್ಕೊಳ್ಳೋಕ್ಕೆ ಅಂತ ಹೋಗ್ತಿರ್ತಾರೆ. ಈ ಕಡೆ ಚಂದನ ಅವರನ್ನ ಬಂದುಬಿಟ್ಟು ಹರಿಗೆ ತುಂಬ ಚೆನ್ನಾಗಿ ಬಾರಿಸ್ತಿರ್ತಾನೆ, ಮುಖ ಕಟ್ಕೊಂಡು ಬಂದುಬಿಟ್ಟು ಅವನನ್ನು ಬಡಿತಿರ್ತಾನೆ. ಮುಂದಿನ ಎಪಿಸೋಡ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.